ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಎರಡು 2022 ಆರಂಭ ಕರ್ನಾಟಕದ ಉಡುಪಿಯ ಒಂದು ಕಾಲೇಜಿನಲ್ಲಿ ಶುರುವಾದ ವಿವಾದ ಇಡೀ ಪ್ರಪಂಚದ ಗಮನ ಸೆಳೆದಿತ್ತು. ನಮ್ಮ ಉಡುಪು ನಮ್ಮ ಹಕ್ಕು ಅಂತ ಮುಸ್ಲಿಂ ವಿದ್ಯಾರ್ಥಿನಿಯರು ಅವರು ವಿಜಾಬ್ ಹಾಕಿದ್ರೆ ನಾವು ಕೇಸರಿ ಶಾಲ್ ಹಾಕ್ತೇವೆ ಅಂತ ಹಿಂದೂ ವಿದ್ಯಾರ್ಥಿಗಳು. ಕ್ಯಾಂಪಸ್ಗಳು ಅಕ್ಷರಶಃ ಯುದ್ಧ ಭೂಮಿಯಾಗಿದ್ವು. ಫೆಬ್ರವರಿ 5, 2022 ರಾಜ್ಯ ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧ ಮಾಡಿ ಆದೇಶ ಹೊರಡಿಸ್ತು. ಆದರೆ ಪಿಕ್ಚರ್ ಅಭಿ ಬಾಕಿ ಹೈ ದೋಸ್ತ್ ಕಟ್ ಮಾಡಿದರೆ 4 ವರ್ಷಗಳ ನಂತರ ಏಪ್ರಿಲ್ 24, 2026 ಬೆಂಗಳೂರಿನ CET ಪರೀಕ್ಷಾ ಕೇಂದ್ರವೊಂದರಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ತಡೆದು ಅವರು ಹಾಕಿದ್ದ ಜನಿವಾರವನ್ನು ಕತ್ತರಿಸಿ ತೆಗೆದು ಹಾಕುವಂತೆ ಒತ್ತಾಯಿಸಲಾಯಿತು. ಇದು ಇಡೀ ರಾಜ್ಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿತು. ಸಮವಸ್ತ್ರದ ಹೆಸರಿನಲ್ಲಿ ಶುರುವಾದ ಈ ಬ್ಲೈಂಡ್ ರೂಲ್ಸು ಕೊನೆಗೆ ಎಲ್ಲ ಧರ್ಮದವರ ನಂಬಿಕೆಗಳಿಗೂ ಕುತ್ತು ತರುತ್ತೆ ಅನ್ನೋದು ಎಲ್ರಿಗೂ ಅರ್ಥ ಆಯಿತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೇ 13, 2026 ಒಂದು ಐತಿಹಾಸಿಕ ಆದೇಶ ಹೊರಡಿಸಿ 2022 ಹಿಜಾಬ್ ನಿಷೇಧವನ್ನು ಅಧಿಕೃತವಾಗಿ ರದ್ದು ಮಾಡಿದೆ. ಹಾಗಾದರೆ ಈ 4 ವರ್ಷಗಳಲ್ಲಿ ಏನೆಲ್ಲ ಆಯಿತು? ಕೋರ್ಟ್ ಮೆಟ್ಟಿಲೇರಿದ್ದ ಈ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು? ಸಾವಿರಾರು ಹೆಣ್ಣು ಮಕ್ಕಳ ಶಿಕ್ಷಣ ಏನಾಯಿತು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಪಾಯಿಂಟ್ ಮಿಸ್ ಮಾಡದೆ ಈ ಸಂಪೂರ್ಣ ಸ್ಟೋರಿಯನ್ನು ಡಿಕೋಡ್ ಮಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಹೊತ್ತಿಕೊಂಡಿದ್ದು ಎಲ್ಲಿಂದ? ಎಲ್ಲವೂ ಶುರುವಾಗಿದ್ದು ಡಿಸೆಂಬರ್ 2021 ಮತ್ತು ಜನವರಿ 2022 ಸಮಯದಲ್ಲಿ ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ 6 ಜನ ಮುಸ್ಲಿಂ ವಿದ್ಯಾರ್ಥಿನಿಯರು ತಮ್ಮ ಸಾಂಪ್ರದಾಯಿಕ ಹಿಜಾಬ್ ಧರಿಸಿ ಕ್ಲಾಸ್ಗೆ ಎಂಟ್ರಿ ಕೊಡೋದಕ್ಕೆ ಟ್ರೈ ಮಾಡಿದರು. ಆದರೆ ಕಾಲೇಜು ಆಡಳಿತ ಮಂಡಳಿ ಇದು ಯೂನಿಫಾರ್ಮ್ ರೂಲ್ಸ್ ಉಲ್ಲಂಘನೆ ಅಂತ ಹೇಳಿ ಅವರಿಗೆ ಪ್ರವೇಶ ನಿರಾಕರಿಸಿತು. ಈ ಸಣ್ಣ ಕಿಡಿ ಇಡೀ ರಾಜ್ಯಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿತು. ಮುಸ್ಲಿಂ ವಿದ್ಯಾರ್ಥಿನಿಯರ ಹಕ್ಕುಗಳ ಪ್ರತಿಪಾದನೆಗೆ ಪ್ರತಿಯಾಗಿ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲುಗಳನ್ನು ಧರಿಸಿ ಕ್ಯಾಂಪಸ್ಗೆ ಬರೋದಕ್ಕೆ ಶುರು ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ ದಿನ ಬೆಳಗಾದರೆ ಇದೇ ಟ್ರೆಂಡಿಂಗು. ಪರಿಸ್ಥಿತಿ ಕೈ ಮೀರ್ತಿದೆ ಅಂತ ಅರಿತ ಆಗಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಫೆಬ್ರವರಿ 5, 2022 ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಅಡಿಯಲ್ಲಿ ಒಂದು ಆದೇಶ ಹೊರಡಿಸಿತು. ಸಮವಸ್ತ್ರವನ್ನು ಕಡ್ಡಾಯವಾಗಿ ಪಾಲಿಸಬೇಕು, ಸಮಾನತೆ ಮತ್ತು ಸಾರ್ವಜನಿಕ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಉಡುಪನ್ನು ಧರಿಸುವಂತಿಲ್ಲ ಅಂತ ಸರ್ಕಾರದ ಖಡಕ್ ವಾರ್ನಿಂಗ್ ಅನ್ನು ಕೊಡ್ತು. ಅಂದ್ರೆ ಪರೋಕ್ಷವಾಗಿ ಕ್ಯಾಂಪಸ್ ಒಳಗೆ ಹಿಜಾಬ್ ಬ್ಯಾನ್ ಆಯಿತು. ಕೋರ್ಟ್ ಕಟಕಟೆಯಲ್ಲಿ ಹಕ್ಕುಗಳ ಫೈಟ್. ಸ್ಟೂಡೆಂಟ್ಸ್ ಸುಮ್ಮನೆ ಕೂತ್ಕೊಳ್ಳಿಲ್ಲ, ನೇರವಾಗಿ ಕರ್ನಾಟಕ ಹೈಕೋರ್ಟ್ ಮೆಟ್ಲೇರಿದ್ರು. ಸಂವಿಧಾನದ ಆರ್ಟಿಕಲ್ ನಂಬರ್ 25 ಧಾರ್ಮಿಕ ಸ್ವಾತಂತ್ರ್ಯ, 19(1)(a) ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು 21 ಖಾಸಗಿತನ ಮತ್ತು ಗೌರವದ ಹಕ್ಕು ಪ್ರಕಾರ ನಮಗೆ ಹಿಜಾಬ್ ಧರಿಸುವ ಹಕ್ಕಿದೆ ಅಂತ ವಾದ ಮಾಡಿದ್ರು. ಮಾರ್ಚ್ 15, 2022 ಹೈಕೋರ್ಟ್ನ 3 ಸದಸ್ಯ ಪೀಠ ತನ್ನ ತೀರ್ಪನ್ನು ಕೊಡ್ತು. ಹೈಕೋರ್ಟು ಅತ್ಯಗತ್ಯ ಧಾರ್ಮಿಕ ಆಚರಣೆ ಅನ್ನೋ ಟೆಸ್ಟ್ ಅನ್ನು ಬಳಸಿ ಇಸ್ಲಾಂ ಧರ್ಮದಲ್ಲಿ ಹಿಜಾಬ್ ಧರಿಸೋದು ಅತ್ಯಗತ್ಯ ಆಚರಣೆಯಲ್ಲ, ಹೀಗಾಗಿ ಅದು ಆರ್ಟಿಕಲ್ 25 ಅಡಿ ಬರೋದಿಲ್ಲ ಅಂತ ಹೇಳಿ ಸರ್ಕಾರದ ಬ್ಯಾನ್ ಆದೇಶವನ್ನು ಎತ್ತಿ ಹಿಡಿತು. ಜೊತೆಗೆ ಶಾಲೆಗಳನ್ನು ಸಾರ್ವಜನಿಕ ಸ್ಥಳಗಳು ಅಂತ ಕರೆದು ಅಲ್ಲಿ ವೈಯಕ್ತಿಕ ಹಕ್ಕುಗಳ ಮೇಲೆ ಸಮಂಜಸವಾದ ನಿರ್ಬಂಧ ವಿಧಿಸಬಹುದು ಅಂತ ಹೇಳ್ತು. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಕೆ ಆಯಿತು. ಅಕ್ಟೋಬರ್ 13, 2022 ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಸ್ಪ್ಲಿಟ್ ವರ್ಡಿಕ್ಟ್ ಅಂದ್ರೆ ವಿಭಜಿತ ತೀರ್ಪನ್ನು ಕೊಡ್ತು. ಜಸ್ಟಿಸ್ ಹೇಮಂತ್ ಗುಪ್ತಾ ಅವರು ಹೈಕೋರ್ಟ್ ತೀರ್ಪನ್ನು ಸಪೋರ್ಟ್ ಮಾಡಿದ್ರೆ ಜಸ್ಟಿಸ್ ಸುಧಾಂಶು ಧುಲಿಯಾ ಅವರು ಬ್ಯಾನ್ ಅನ್ನು ರದ್ದುಪಡಿಸಿ ಇದು ವೈಯಕ್ತಿಕ ಆಯ್ಕೆಯ ಹಕ್ಕು, ಹೆಣ್ಣು ಮಕ್ಕಳ ಶಿಕ್ಷಣವೇ ನಮ್ಮ ಮೊದಲ ಆದ್ಯತೆ ಆಗಬೇಕು ಅಂತ ಬಲವಾಗಿ ಪ್ರತಿಪಾದನೆ ಮಾಡಿದ್ರು. ಈ ಕನ್ಫ್ಯೂಷನ್ ನಿಂದಾಗಿ ಕೇಸು ಲಾರ್ಜರ್ ಬೆಂಚ್ಗೆ ಹೋಯಿತು. ಗ್ರೌಂಡ್ ರಿಯಾಲಿಟಿ ಮತ್ತು ಕಮರಿದ ಕನಸುಗಳು. ಕೋರ್ಟ್ಗಳಲ್ಲಿ ವಾದ ಪ್ರತಿವಾದ ನಡೀತಾ ಇದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಸಾವಿರಾರು ಮುಸ್ಲಿಂ ಹೆಣ್ಣು ಮಕ್ಕಳ ಲೈಫು ಡ್ಯಾಮೇಜ್ ಆಗ್ತಾ ಇತ್ತು. PUCL ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ರಿಪೋರ್ಟ್ ಪ್ರಕಾರ ಈ ವಿವಾದದ ನಂತರ ಅನೇಕ ಮುಸ್ಲಿಂ ವಿದ್ಯಾರ್ಥಿನಿಯರು ಶಿಕ್ಷಣದಿಂದನೇ ಹೊರಗುಳಿದ್ರು. ಸರ್ಕಾರಿ ಕಾಲೇಜುಗಳಲ್ಲಿ 34% ಮುಸ್ಲಿಂ ವಿದ್ಯಾರ್ಥಿನಿಯರು TC ಪಡೆದ್ರೆ ಅನುದಾನಿತ ಕಾಲೇಜುಗಳಲ್ಲಿ 8% ವಿದ್ಯಾರ್ಥಿನಿಯರು ಶಾಲೆಯನ್ನು ಬಿಟ್ಟುಬಿಟ್ರು. ಕೇವಲ ಉಡುಪಿ ಜಿಲ್ಲೆಯ ಸರ್ಕಾರಿ PU ಕಾಲೇಜುಗಳಲ್ಲಿ 2021-22 178 ಇದ್ದ ಮುಸ್ಲಿಂ ಬಾಲಕಿಯರ ದಾಖಲಾತಿ 2022-23 ಸಾಲಿಗೆ ಕೇವಲ 91ಕ್ಕೆ ಕುಸಿಯಿತು. ಇದರ ಇಂಪ್ಯಾಕ್ಟ್ ಎಷ್ಟಾಯ್ತಂದ್ರೆ ಗೌರ್ಮೆಂಟ್ ಕಾಲೇಜ್ನಿಂದ ಹೊರದಬ್ಬಲ್ಪಟ್ಟ ಈ ವಿದ್ಯಾರ್ಥಿನಿಯರು ದುಬಾರಿ ಫೀಸ್ ಕೊಟ್ಟು
ಪ್ರೈವೇಟ್ ಅಥವಾ ಅಲ್ಪಸಂಖ್ಯಾತ ಆಡಳಿತದ ಸಂಸ್ಥೆಗಳಿಗೆ ಸೇರಬೇಕಾಯಿತು. ದುಡ್ಡಿಲ್ಲದವರು ಶಿಕ್ಷಣವನ್ನೇ ಬಿಟ್ಟುಬಿಟ್ರು. ಮೊನ್ನೆ ಜೊತೆಯಲ್ಲಿ ಆಟ ಆಡ್ತಾ ಇದ್ದ ಫ್ರೆಂಡ್ಸು ದಿಢೀರನ್ನೇ ಕೇಸರಿ ಶಾಲ್ ಹಾಕ್ಕೊಂಡು ತಮ್ಮ ವಿರುದ್ಧನೇ ಘೋಷಣೆ ಕೂಗಿದಾಗ ಆ ಹೆಣ್ಣು ಮಕ್ಕಳ ಮನಸ್ಸಿನ ಮೇಲೆ ಆದ ಮಾನಸಿಕ ಆಘಾತ ಅಷ್ಟಿಷ್ಟಲ್ಲ. ಈ ವಿಷಯ ಬರೀ ಕರ್ನಾಟಕದ ನ್ಯೂಸ್ ಆಗಿ ಉಳಿಲಿಲ್ಲ, ಗ್ಲೋಬಲ್ ನ್ಯೂಸ್ ಆಯಿತು. ಅಮೆರಿಕದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗ ಕೂಡ ಈ ಬ್ಯಾನ್ ಅನ್ನ ತಾರತಮ್ಯದ ನೀತಿ ಅಂತ ಟೀಕಿಸ್ತು. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಭಾರತದ ಮಾನವ ಹಕ್ಕುಗಳ ರೆಕಾರ್ಡ್ ಮೇಲೆ ದೊಡ್ಡ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿತ್ತು. ದಿ ಟರ್ನಿಂಗ್ ಪಾಯಿಂಟ್ ಜನಿವಾರ ವಿವಾದ. ನಾವು ಅಂದ್ಕೊಳ್ತೇವೆ ಬ್ಯಾನ್ ಮಾಡಿದ್ರೆ ಅದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಅಂತ. ಆದರೆ ರೂಲ್ಸ್ ಕಣ್ಮುಚ್ಕೊಂಡು ಫಾಲೋ ಮಾಡಿದರೆ ಏನಾಗುತ್ತೆ ಅನ್ನೋದಕ್ಕೆ ಏಪ್ರಿಲ್ 24, 2026 ಇನ್ಸಿಡೆಂಟು ಬೆಸ್ಟ್ ಎಕ್ಸಾಂಪಲ್. ಇದು ಬೆಂಗಳೂರಿನ ಕೋರಮಂಗಲದ ಕೃಪಾನಿಧಿ ಕಾಲೇಜ್ನಲ್ಲಿ CET ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ದ 5 ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ತಪಾಸಣೆ ಮಾಡುವಾಗ ಸಿಬ್ಬಂದಿಗಳು ಅವರ ಶರ್ಟ್ ತೆಗೆಸಿ ಜನಿವಾರವನ್ನು ಕತ್ತರಿಸಿ ತೆಗೆಯುವಂತೆ ಬಲವಂತ ಮಾಡಿದರು. ಕಿವಿಯೊಲೆ ತೆಗೆಯೋದು ಓಕೆ, ಆದರೆ ಮೈ ಮೇಲಿನ ಜನಿವಾರ ತೆಗೆಯೋಕೆ ಹೇಗೆ ಹೇಳ್ತೀರಾ ಅಂತ ಸ್ಟೂಡೆಂಟ್ಸು ಹಾಗೂ ಪೋಷಕರು ಸಿಡಿದೆದ್ರು. BJP ಇದನ್ನ ಹಿಂದೂ ವಿರೋಧಿ ಕೃತ್ಯ ಅಂತ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತು. ತಕ್ಷಣ ಎಚ್ಚೆತ್ತ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಅವರು ವಿಚಾರಣೆ ನಡೆಸಿ ಆ 3 ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಿದ್ರು ಮತ್ತು BNS ಸೆಕ್ಷನ್ 299 ಮತ್ತು 302 ಅಡಿ FIR ಕೂಡ ದಾಖಲಾಯಿತು. ಈ ಇನ್ಸಿಡೆಂಟ್ ಸರ್ಕಾರಕ್ಕೆ ದೊಡ್ಡ ಪಾಠ ಕಲಿಸ್ತು. ಯೂನಿಫಾರ್ಮ್ ಹೆಸರಿನಲ್ಲಿ ಹಿಜಾಬ್ ಬ್ಯಾನ್ ಮಾಡಿದ್ರೆ ನಾಳೆ ಜನಿವಾರ, ರುದ್ರಾಕ್ಷಿ, ಸಿಕ್ಕರ ಪೇಟ ಎಲ್ಲದಕ್ಕೂ ಕುತ್ತು ಬರುತ್ತೆ ಅನ್ನೋದು ಎಲ್ರಿಗೂ ಅರ್ಥ ಆಯಿತು. ಮೇ 13, 2026 ಐತಿಹಾಸಿಕ ತೀರ್ಮಾನ. ಫೈನಲಿ ಮೇ 13, 2026 ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಒಂದು ಹೊಸ ಆದೇಶ ಹೊರಡಿಸಿತು. ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಸೆಕ್ಷನ್ 7 ಮತ್ತು 133(2) ಅಡಿಯಲ್ಲಿ 2022 ಆ ಕಾಂಟ್ರವರ್ಷಿಯಲ್ ಹಿಜಾಬ್ ಬ್ಯಾನ್ ಆದೇಶವನ್ನು ಕಂಪ್ಲೀಟ್ ಆಗಿ ರದ್ದು ಮಾಡಲಾಯಿತು. ಹೊಸ ರೂಲ್ಸ್ ಏನು ಹೇಳುತ್ತೆ ಗೊತ್ತಾ? ಯೂನಿಫಾರ್ಮ್ ಕಡ್ಡಾಯ, ಆದರೆ ಆ ಯೂನಿಫಾರ್ಮ್ ಜೊತೆಗೆ ವಿದ್ಯಾರ್ಥಿಗಳು ಸೀಮಿತ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದು. ಈ ಲಿಸ್ಟ್ನಲ್ಲಿ ಹಿಜಾಬು, ಪೇಟ, ಜನಿವಾರ, ರುದ್ರಾಕ್ಷಿ ಮತ್ತು ಶಿವದಾರಗಳು ಸೇರಿದ್ದಾವೆ. ಇದು ಶಿಸ್ತು, ಸುರಕ್ಷತೆ ಮತ್ತು ಐಡೆಂಟಿಫಿಕೇಶನ್ಗೆ ಅಡ್ಡಿಯಾಗಬಾರ್ದು ಅಷ್ಟೇ. ಯಾವುದೇ ಸ್ಟೂಡೆಂಟ್ಗೆ ಇದನ್ನು ಹಾಕಿದ್ದಕ್ಕಾಗಿ ಕ್ಲಾಸು ಅಥವಾ ಎಕ್ಸಾಮ್ನಿಂದ ಹೊರಗೆ ಹಾಕುವಂತಿಲ್ಲ. ಇಲ್ಲಿ ಸರ್ಕಾರ ಜಾತ್ಯತೀತತೆಗೆ ಒಂದು ಹೊಸ ಸೂಪರ್ ಡೆಫಿನಿಷನ್ ಅನ್ನು ಕೊಟ್ಟಿದೆ. ಜಾತ್ಯತೀತತೆ ಅಂದರೆ ವೈಯಕ್ತಿಕ ನಂಬಿಕೆಗಳಿಗೆ ವಿರೋಧ ವ್ಯಕ್ತಪಡಿಸೋದಲ್ಲ, ಬದಲಾಗಿ ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ನೀಡೋದು. ಇದೇ ಸಮಯದಲ್ಲಿ CM ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವುದು ದೈನಂದಿನ ಆಚರಣೆಯಲ್ಲಿದೆಯೋ, ಉದಾಹರಣೆಗೆ ಹಿಜಾಬು, ಜನಿವಾರ, ಅದಕ್ಕೆ ಮಾತ್ರ ಅವಕಾಶ. ಹೊಸದಾಗಿ ಶಾಲೆಗಳಲ್ಲಿ ಕೇಸರಿ ಶಾಲುಗಳನ್ನು ತರುವಂತಿಲ್ಲ, ಅದಕ್ಕೆ ಸ್ಟ್ರಿಕ್ಟ್ ಬ್ಯಾನ್ ಇದೆ ಅಂತ ಖಡಕ್ ಆಗಿ ಹೇಳಿದ್ದಾರೆ. BJP ನಾಯಕರಾದ ಆರ್ ಅಶೋಕ್ ಅವರು ಇದನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮತ್ತು ಹಿಂದೂ ವಿರೋಧಿ ಸರ್ಕಾರ ಅಂತ ಟೀಕೆ ಮಾಡಿದ್ದಾರೆ. ಆದರೆ ಪ್ರಜಾಪ್ರಭುತ್ವವಾದಿಗಳು ಮತ್ತು ಶಿಕ್ಷಣ ತಜ್ಞರು ಈ ನಿರ್ಧಾರವನ್ನು ವೆಲ್ಕಮ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಇಡೀ ಎಪಿಸೋಡ್ ನಮಗೆ ಕಲಿಸೋ ಪಾಠ ಏನಂದ್ರೆ, ಏಕರೂಪತೆ ಮತ್ತು ಸಮಾನತೆ ಎರಡೂ ಒಂದೇ ಅಲ್ಲ. ಬಲವಂತವಾಗಿ ಎಲ್ಲರನ್ನೂ ಒಂದೇ ತರಹ ಕಾಣೋಕೆ ಹೋದರೆ ಅದು ಭಾರತದಂಥ ವೈವಿಧ್ಯಮಯ ದೇಶದಲ್ಲಿ ವರ್ಕೌಟ್ ಆಗೋದಿಲ್ಲ. ಹಿಜಾಬ್ ಇರಲಿ, ಜನಿವಾರ ಇರಲಿ, ಅದು ಅವರವರ ನಂಬಿಕೆ. ಅದನ್ನು ಕಿತ್ಕೊಂಡು ಶಿಕ್ಷಣ ಕೊಡ್ತೇವೆ ಅನ್ನೋದು ವ್ಯಕ್ತಿಗತ ಘನತೆಗೆ ಮಾಡುವ ಅಪಮಾನ ಆಗುತ್ತೆ. ಈ ಹೊಸ ಆದೇಶ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಮತ್ತೆ ಹಳಿಗೇರಿಸಿದೆ. 2026 ಈ ಡಿಸಿಷನ್ನು ಬರೀ ಒಂದು ವಸ್ತ್ರ ಸಂಹಿತೆಯ ಜಯ ಅಲ್ಲ, ಬದಲಾಗಿ ಸಂವಿಧಾನದ, ಹೆಣ್ಣು ಮಕ್ಕಳ ಶಿಕ್ಷಣದ ಮತ್ತು ಮಾನವ ಹಕ್ಕುಗಳ ದೊಡ್ಡ ಗೆಲುವು. ನಿಮ್ಗೇನನ್ಸುತ್ತೆ? ಸರ್ಕಾರದ ಈ ಹೊಸ ಆದೇಶ ಸರಿ ಇದೆಯಾ, ಅಥವಾ ಸ್ಕೂಲ್ ಕಾಲೇಜ್ಗಳಲ್ಲಿ ಯೂನಿಫಾರ್ಮ್ ಮಾತ್ರ ಇರಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ನಮಸ್ಕಾರ.